ಸರ್ ನಮ್ಮ ಕುಟುಂಬ ನಂದು ಮಂಡ್ಯ ತಾಲೂಕು ಸರ್, ದೊಡ್ಡಕೋತ್ಕೆರೆ ಗ್ರಾಮ ಸರ್. ಒಂದು ಚಿಕ್ಕದು ಗ್ರಾಮ ಸರ್ ನಮ್ಮದು, ದೊಡ್ಡಕೋತ್ಕೆರೆ ಅಂತ ಅಂದ್ಬಿಟ್ಟು ಸರ್. ಅಲ್ಲಿ ನನಗೆ ಸರ್, ನಮ್ಮ ತಂದೆ ತಾಯಿ, ನಮಗೆ 7 ಜನ ಸರ್ ನಾವು ಮಕ್ಕಳು ಸರ್. ನಾವು 5 ಜನ ಹೆಣ್ಮಕ್ಳುಗಳು, 2 ಗಂಡು ಮಕ್ಕಳು ಸರ್. ನಮ್ಮ ಅಪ್ಪರ ಸರ್ ಹಾರ್ಮೋನಿಯಂ ಮಾಸ್ಟರ್ ಸರ್, ಅವರು ಅಲ್ಲಿಂದ ಸರ್ ನನಗೊಂದು ಸ್ವಲ್ಪ ಇದು ಕಲೆ ಅನ್ನೋದು ಸ್ವಲ್ಪ ಅವಾಗಿಂದ ಸ್ವಲ್ಪ ಬ್ಲಡ್ಡಲ್ಲಿ ಬಂದಂಗೆ ಸರ್ ಅದು ಬರ್ತು ಸರ್, ಅಷ್ಟೇ ಅದು. ಆದರೆ ನಾವು ಆ ಟೈಮಲ್ಲಿ ಸರ್ ನಾವೇನು ಮಾಡೋಕ್ಕಾಗಲಿಲ್ಲ ಸರ್. ಅವಾಗ ನಮ್ಮ ತಂದೆಯವರು ನಿನಗೆ ಇದು ಕಲಿಸ್ತೀನಿ, ಹಾರ್ಮೋನಿಯಂ ಕಲಿಸ್ತೀನಿ, ನೀನು ಕಲಿ ಅಂತಂದರು ಸರ್. ನಾನು ಎಜುಕೇಷನ್ ಬಗ್ಗೆ ಒಂದು ಸ್ವಲ್ಪ ಒತ್ತು ಕೊಟ್ಟೆ ಸರ್. ಇರಲಿ ನಿನಗೆ ಸಾಕು ಬಿಡಪ್ಪ, ನಮಗೆ ಇರಲಿ ಅನ್ನೋ ಲೆಕ್ಕಾಚಾರಕ್ಕೆ ಸರ್. ಆದರೆ ಸರ್ ನಮ್ಮ ತಂದೆಯವರು ಸರ್ ನನ್ನನ್ನು ಏನೋ ಒಂದು ಲೆಕ್ಕಾಚಾರಲ್ಲಿ ನೋಡಬೇಕು ಅಂತ ಅಂದ್ಬಿಟ್ಟು ಸರ್ ಅವ್ರಿಗೆ ಭಾಳ ಇದಿತ್ತು ಸರ್. ಅವ್ರಿಗೆ ನನ್ನ ಮಗನೊಂದು ಸಬ್ ಇನ್ಸ್ಪೆಕ್ಟರ್ ಮಾಡಬೇಕು ಅನ್ನೋದು ಆಸೆ ಇತ್ತು ಸರ್ ಅವ್ರಿಗೆ. ಇದು ಬೇಡ, ನೀನು ಮುಂದುವರಿ ಅಂತ ಅಂದ್ಬಿಟ್ಟು ಸರ್ ನನ್ನ ಚೆನ್ನಾಗಿ ಓದಿಸಿದ್ರು ಸರ್. ಆ ವಿಚಾರಕ್ಕೆ ಬಂದಾಗ ಸರ್ ನಮ್ಮ ತಂದೆ ಸರ್ ಶಂಕರಪ್ಪ ಅಂತ ಅಂದ್ಬಿಟ್ಟು ಸರ್ ಡ್ರಾಮಾ ಮಾಸ್ಟರ್ ಸರ್. ಅವತ್ತಿನ ಕಾಲ ಸರ್ ನಮ್ಮ ತಂದೆಯವರು SLC ಓದಿರು ಸರ್. SLC ಓದಿ ಸರ್ ನಮ್ಮನ್ನು ಸರ್ ಒಂದು ಲೆಕ್ಕಾಚಾರ ತಂದು ಸರ್. ಬಡ ಕುಟುಂಬ ಸರ್ ನಮ್ಮದು. ಆಮೇಲೆ ನನ್ನ ಬಾಲ್ಯ ಅಂತಂದಾಗ ಸರ್ ನನಗೆ ಒಂದು 4-5 ಜನ ಸ್ನೇಹಿತರು ಸರ್. ಅದ್ರಲ್ಲಿ ನನಗೆ ಇಂಪಾರ್ಟೆಂಟಾಗಿ ಸರ್ ನನಗಿದ್ದು ಸರ್, ನನಗೆ ಹನುಮಂತ್ ಅಂತ ಅಂದ್ಬಿಟ್ಟು ಸರ್, ಇನ್ನೊಬ್ಬ ಮಹೇಶ್ ಅಂತ ಅಂದ್ಬಿಟ್ಟು, ಇನ್ನೊಬ್ಬ ದೇವರಾಜ್ ಅಂತ ಅಂದ್ಬಿಟ್ಟು ಸರ್. ನಾವು ಭಾಳ ತಿಕ್ಕೆಟ್ ಫ್ರೆಂಡ್ಗಳು ಸರ್ ನಾವೆಲ್ಲ ಲೆಕ್ಕಾಚಾರಕ್ಕೆ ಬಂದಾಗ. ನೆಕ್ಸ್ಟ್ ಆಮೇಲೆ ನಂದು 7th ತನಕ ಸರ್ ನಮ್ಮೂರಿನಲ್ಲಿ ಓದಿದೆ ನಾನು. ಎಲ್ಲಿ ದೊಡ್ಡಕೋತ್ಕೆರೆ ಗ್ರಾಮದಲ್ಲಿ ಓದಿದೆ ಸರ್. 7th ಸರ್ ಇಲ್ಲಿಗೆ ಬಂದೆ, ಮಂಡ್ಯಕ್ಕೆ ಬಂದೆ ಸರ್. 8ನೇ ಕ್ಲಾಸು, 9ನೇ ಕ್ಲಾಸು, 10ನೇ ಕ್ಲಾಸ್ಗೆ ಸರ್. ಸ್ಟೋನ್ ಬಿಲ್ಡಿಂಗ್ ಕೇಳಿದಿರಿ ಅಂತ ಕಾಣಿಸ್ಬೋದು ಸರ್, ಮಂಡ್ಯ ಸ್ಟೋನ್ ಬಿಲ್ಡಿಂಗು ಸರ್. ಅಲ್ಲಿ ನಂದು 8ನೇ ಕ್ಲಾಸು ಓದಿದೆ. ತಿರ್ಗಿ ಆಮೇಲೆ ಅಲ್ಲೇನೋ ನನಗೇನೋ ಒಂದು ಸ್ವಲ್ಪ ಏನೋ ಇಲ್ಲ ಸರ್. ಇಡಿಸ್ಲಿಲ್ಲ ಅಂತಲ್ಲ ಸರ್, ಚೆನ್ನಾಗಿತ್ತು. ಆದರೆ ಇನ್ನೊಂದು ಕಡೆಗೆ ನಮ್ಮ ಅಣ್ಣರು ಏನು ಮಾಡಿದ್ರು, ಬೇರೆ ಸ್ಕೂಲ್ ಹಾಕೋರು ಸರ್. ಅಂಬೇಡ್ಕರ್ ಸ್ಕೂಲ್ ಅಂತ ಅಂದ್ಬಿಟ್ಟು ಸರ್ ಮಂಡ್ಯದಲ್ಲ ಸರ್. 9th 10th ಅಲ್ಲಿ ಓದಿದೆ ಸರ್ ನಾನು. ಅಲ್ಲಿಂದ ಬಂದು PUಗೆ ಸರ್, ಫಸ್ಟ್ PUಗೆ ತಿರ್ಗಿ ಮಂಡ್ಯದಲ್ಲಿ ಅಡ್ಮಿಷನ್ ಆದೆ, ಜಾಗ್ರಫಿ ತಗೊಂಡು. ಏನಿಸ್ತು ಗೊತ್ತಿಲ್ಲ ಸರ್. ನಮ್ಮೇಲೆ ಇನ್ನೊಂದು ಬೇರೆ ಕಡೆಗೆ ಓದೋಣ ಅಂತ ಅಂದ್ಬಿಟ್ಟು ಸರ್ ನಾನು ತರೀಕೆರೆ ಸರ್, ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ಅಲ್ಲಿ ಕೊಟ್ಟೋಗ್ಬಿಟ್ಟು ಸರ್. ಸೆಕೆಂಡ್ PUC ಅಲ್ಲಿ ಓದ್ಕೊಂಡು ಸರ್ ಮಂಡ್ಯ PUC ಅಲ್ಲಿ ಮುಗಿಸಿ ನಾನು. ಅಲ್ಲಿಂದ ಇದಕ್ಕೆ ಬಂದೆ ಸರ್, ಇಲ್ಲಿಗೆ ಡಿಗ್ರಿಗೆ ಸರ್ ಮೈಸೂರಿಗೆ ಬಂದೆ ಸರ್. ಮೈಸೂರು ಮಹಾರಾಜಸ್ ಕಾಲೇಜಲ್ಲಿ ನಾನು ಡಿಗ್ರಿ ಮಾಡಿದೆ ಸರ್. CPS ಸರ್, ಕ್ರಿಮಿನಾಲಜಿ, ಸೈಕಾಲಜಿ, ಸೋಷಿಯಾಲಜಿ ಸರ್. ನಾನು ಕ್ರೈಮ್ ಬ್ರಾಂಚ್ಗೆ ಹೋಗಬೇಕು ಅಂತ ಅಂದ್ಬಿಟ್ಟು ಸರ್ ನಮ್ಮ ತಂದೆಯ ಆಸೆನೂ ಉಂಟು, ನನ್ನ ಆಸೆನೂ ಉಂಟು ಸರ್. ಯಾಕೆಂದ್ರೆ ಆಮೇಲೆ ನಮಗೆ ಇನ್ಯಾರು ರೋಲ್ ಮಾಡಲ್ ಯಾರಿಲ್ಲ ಸರ್. ನಮ್ಮ ತಂದೆ ನಮಗೆ ರೋಲ್ ಮಾಡಲ್ಲ ಸರ್ ವಿಚಾರಕ್ಕೆ ಬಂದಾಗ ಸರ್. ಎಲ್ಲ ರೀತಿಯಲ್ಲೂ ನಮಗೆ ತಂದೆ ತಾಯಿ ಅಣ್ಣ ತಮ್ಮ ಪ್ರತಿಯೊಬ್ಬರೂ ಸರ್ ನಮ್ಮ ತಂದೆನೇ ರೋಲ್ ಮಾಡಲು ನಮಗೆ. ಅವರಂತೂ ನಮ್ಮನ್ನು ಭಾಳ ಪ್ರೀತಿಯಿಂದ ಸಾಕಿದವ್ರು. ಯಾಕೆಂದ್ರೆ ನಾನು 7 ಜನದಲ್ಲಿ ಸರ್ ನಾನು ಲಾಸ್ಟ್ ಮಗ ಸರ್. ನಾನು ಗಂಡು ಮಕ್ಕಳು ಕಡಿಮೆ ಅಂತ ಅಂದ್ಬಿಟ್ಟು ಸರ್, ನಮಗೆ 2 ಗಂಡು ಮಕ್ಕಳು ಇದ್ರಲ್ಲ ಅಂತ ಅಂದ್ಬಿಟ್ಟು ಸರ್ ನನ್ನನ್ನು ಭಾಳ ಅವರು ಆತ್ಮೀಯತೆಯಲ್ಲಿ ಪ್ರೀತಿಯಿಂದ ಸಾಕೋರಲ್ಲ ಸರ್. ಅದರಲ್ಲಿ ನಾವು ಇನ್ವಾಲ್ವ್ ಆಗ್ಬಿಟ್ಟು ಸರ್. ಅಲ್ಲಿಂದ ಮುಗಿಸ್ಕೊಂಡು ಸರ್ ಡಿಗ್ರಿನ ಮೈಸೂರಲ್ಲಿ ಮುಗಿಸ್ದೆ. ಅಲ್ಲೇ B.Ped ಮಾಡಿದೆ ಸರ್. ನಾನು ಸ್ಪೋರ್ಟ್ಸಲ್ಲಿ ಸ್ವಲ್ಪ ಚೆನ್ನಾಗಿದೆ ಸರ್. ಸ್ಪೋರ್ಟ್ಸಲ್ಲಿ ಇದ್ದಾಗ ನಾನು ಸ್ವಲ್ಪ ಐಟು ಪರ್ಸನಾಲಿಟಿ ಇದ್ನಲ್ಲ ಸರ್. B.Ped ಭಾಳ ಈಸಿಯಾಗಿ ಸಿಕ್ಬಿಟ್ಟು ಸರ್ ನನಗೆ. B.Ped ಮಾಡಿದೆ. ಇದು ಬ್ಯಾಚುಲರ್ ಆಫ್ ಫಿಸಿಕಲ್ ಎಜುಕೇಷನ್ ಅಂತ ಅಂದ್ಬಿಟ್ಟು ಸರ್. ಅದನ್ನು ಮುಗಿಸ್ಕೊಂಡು ಸರ್ ನಾನು ಅಷ್ಟೊತ್ತು ಕಾಲೇಜ್ ಸರ್ ಆಲ್ರೆಡಿ ನಾನು ಬಾಲ್ಯದಲ್ಲೇ ಸರ್ ನಾನು ಸರ್ 6ನೇ ಕ್ಲಾಸ್ ಓದಬೇಕು ಅಂದರೆ ಸರ್ ನಾನು ಆಂಜನೇಯನ ಪಾತ್ರ ಮಾಡಿದೆ ಸರ್. ನಾನು ಆಂಜನೇಯನ ಸರ್. ನೆಕ್ಸ್ಟ್ ಆಮೇಲೆ ಸಹದೇವನ ಪಾತ್ರ ಮಾಡಿದೆ ಸರ್. ಅವತ್ತು ನಮ್ಮ ತಂದೆ ಡ್ರಾಮಾ ಮಾಸ್ಟರ್. ನಮ್ಮೂರಲ್ಲಿ ನನ್ನನ್ನು ಡ್ರಾಮಾ ಮಾಡಿಸಿರೋ ಸರ್. ಅವಾಗ ನಾನು ಹೆಂಗೋ ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ಸರ್ ನಾನು ಹಂಗೇನೆ ಇದು ಮಾಡಿದೆ ಸರ್. ಆಂಜನೇಯನ ಪಾತ್ರ ಮಾಡಿದಾಗ ಸರ್ ನಮ್ಮ ಗ್ರಾಮದಲ್ಲಿ ಎಲ್ಲರೂ ಸರ್ ನಮ್ಮ ಬಗ್ಗೆ ಭಾಳ ಸಹವಾಸ ಕೊಟ್ಟು ಸರ್. ಅವತ್ತೇ ನನಗೊಂಥರ ಭಾಳ ಖುಷಿ ಸರ್ ಅವತ್ತು ಮಾಡಿದಾಗಲೇ ಅದನ್ನೇ ಹೋದಾಗ. ಅಲ್ಲಿಂದ ಸರ್ ನಾನು ಮುಂದುವರ್ಸ್ಕೊಂಡು ಹಂಗೇನೆ ಬಂದೆ ಸರ್ ನಾನು. ಆಂಜನೇಯನ ಪಾತ್ರ ಅಂತಂದರೆ ಸರ್ ನನಗೆ ನಮ್ಮ ತಂದೆಯರು ಸರ್ ಸೌಗಂಧಿಕ ಪುಷ್ಪರಾಣ ಅಂತ ಮಾಡಿದ್ರು ಸರ್. ಅದರಲ್ಲಿ ನಮ್ಮ ಇಲ್ಲಿ ಕೂತ್ಕೊಂಡು ಆನಂದ್ ಅಂತ ಅಂದ್ಬಿಟ್ಟು ಸರ್ ಅವ್ರ ತಂದೆಯರೇ ಭೀಮನ ಪಾತ್ರ ಮಾಡಿದರು. ನಾನು ಚಿಕ್ಕ ಹುಡುಗ ಅವಾಗ. ಅವ್ರಿಗೆ ಸರಿ ಸಮಾನವಾಗಿ ನಮ್ಗೆ ಇಲ್ಲದೆ ಹೋದ್ರಿವೆ ಸರ್. ಆದರೆ ಅವ್ರು ಅಣ್ಣಾಗಬೇಕು ನನಗೆ ಅವರು. ಆದ್ರೂ ನಮ್ಮ ಅಪ್ಪರಿಗೆ ಏನು ಅನಿಸ್ತೋ ಗೊತ್ತಿಲ್ಲ, ನನ್ನ ಮಗನ ಕೈಲಿ ಆಂಜನೇಯನ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ಸರ್ ನನ್ನ ಕೈಲಿ ಆಂಜನೇಯನ ಮಾಡಿಸ್ಬಿಟ್ರೆ ಅವತ್ತೇ. ಭಾಳ ಚೆನ್ನಾಗಿ ಮಾಡಿದೆ ಸರ್ ಅವತ್ತು. ಚಿಕ್ಕ ಹುಡುಗ ಸರ್. ಆದ್ರೂ ಇದಕ್ಕೆ ಬಾಲ ಕಟ್ಕೊಂಡು ಸರ್ ಅವತ್ತು ಆಂಜನೇಯನ ಡ್ರೆಸ್ ಹಾಕೊಂಡು ಸರ್ ಒಂದು ಒಳ್ಳೆ ಹಾಡು ಸರ್ ನಮ್ಗೆ ಅವತ್ತು. ಜಯ ರಾಘವ ಜಯ ದೇವ ದೇವ ಜಯ ರಾಘವ ಜಯ ದೇವ ದೇವ ಜಯ ರಾಘವ ರಾಮ ಜಯ ದಿವ್ಯ ಭಾವ ಜಯ ಮುನಿ ಸೇವ ಜಯ ದಿವ್ಯ ಭಾವ ಜಯ ಮುನಿ ಸೇವ ಜಯ ಶ್ಲೋಕದವ ಜಯ ಸುಪ್ರದವ ಜಯ ಶ್ಲೋಕದವ ಜಯ ಸುಪ್ರದವ ಜಯ ರಾಘವ ಜಯ ದೇವ ದೇವ ಜಯ ರಾಘವ ರಾಮ. ಸ್ವಲ್ಪ ಒಂಚೂರು ಗೊತ್ತಿತ್ತು ಸರ್ ಅಷ್ಟೇ ಸರ್. ಇದು ಎಷ್ಟು ಗೊತ್ತಾ ಸರ್? ಇದು 87 ಇಸ್ವಿ ಸರ್. ಇದು 87 ಸರ್. ಈಗ ಆಲ್ರೆಡಿ ಸರ್ ಈಗ ನಮಗೆ 87 ಅಂತಂದರೆ ಸರ್ ಏನೋ 30 ವರ್ಷದ ಮೇಲಾಗಿದೆ ಸರ್. ಈಗ ಆಲ್ರೆಡಿ ನಾನು ನಾಟಕ ಮಾಡಿದ್ದನ್ನು ಅವಾಗ ರಾತ್ರಿ ಒಂದು 8 ಗಂಟೆಯಿಂದ ಸರ್ 12 ಗಂಟೆ ತಾಲೀಮ್ ಮಾಡ್ತಿದ್ರು ಸರ್. ನಮ್ಮ ತಂದೆ ತಾಲೀಮ್ ಮಾಡ್ತಿದ್ರು. ನಮ್ಮ ತಂದೆರು ನಾನು ಒಂದು ಕಡೆಗೆ ಪ್ರೀತಿ ಮಗ.
ನನ್ನೇನು ಬೆದರಿಸ್ತಿಲ್ಲ ಸರ್ ಅವರು, ಇನ್ನು ಹಿಂಗೆ ಮಾಡು ಹಂಗೆ ಮಾಡು ಅಂತ ಅಂದ್ಬಿಟ್ಟು ಸರ್, ಚೆನ್ನಾಗಿ ಮಾಡಪ್ಪ, ಚೆನ್ನಾಗಿ ಮಾಡು ನೀನು ಚೆನ್ನಾಗಿ ಮಾಡ್ತೀಯ ಮಾಡು ಅಂದ್ಕೊಂಡು ಸರ್ ಇದೇ ಥರದಲ್ಲಿ ನನ್ನನ್ನು ಭಾಳ ತಯಾರಿ ಮಾಡಿದ್ರು ಸರ್. ಅವತ್ತು ಆಂಜನೇಯಿಂದ ಅವತ್ತಿನ ಕೃಪಾ ಕಟಾಕ್ಷ ಸರ್, ನಮ್ಮ ಮನೆ ದೇವರು ಆಂಜನೇಯ ಸರ್. ಅದರಿಂದ ಸರ್ ಇವತ್ತು ನಾನು ಈ ಮಟ್ಟಿಗೆ ಇವತ್ತು ಒಂದು ಸ್ವಲ್ಪ ಏನೋ ಒಂದು ಚೂರು ಏನೋ ಮಾಡಿದ್ದೀನಿ ಅಂದರೆ ಸರ್ ಅದರಿಂದನೇ ಸರ್ ನಮಗೆ ಒಂದು ಅವರ ಸರ್ ಸಂಭಾಷಣೆಗಳು ಏನಂತ ಏನು ಹೇಳ್ತಿಲ್ಲ ಸರ್, ಅಂದರೆ ಚಿಕ್ಕ ಸಂಭಾಷಣೆ ಸರ್. ಇವತ್ತು ಭಾಳ ದೊಡ್ಡದೈತೆ ಬಿಡಿ. ಇವತ್ತನ್ನ ಅಲ್ಲಿ ಅವಾಗ ಅಷ್ಟು ಮಾಡಿದ್ ಬಿಟ್ಕೊಂಡ್ರೆ ಸರ್, ಹಂಗೆ ಬರ್ತಾ ಸರ್ ನಾನು 2003ನೇ ಇಸ್ವಿಲಿ ಸರ್ ಒಂದು ದುಶ್ಯಾಸನ ಪಾತ್ರ ಮಾಡಿದೆ. ನನಗೆ ಅದು ಒಂದು ಸ್ವಲ್ಪ ಹೆಸರು ತಂದು ಕೊಡ್ತು. ನೆಕ್ಸ್ಟು ಆಮೇಲೆ ಸರ್ ನಾನು ನಮ್ಮ ತಂದೆಯವರು ಅಷ್ಟೊತ್ತಿಗೆ 2009ಗೆ ನಮ್ಮ ತಂದೆ ತೀರೋಗ್ಬಿಟ್ರು ಸರ್. ಆಮೇಲೆ ಸರ್ ನಾನೇನು ಮಾಡಿದೆ ಏನೋ ಗೊತ್ತಿಲ್ಲ ಸರ್, ನಮ್ಮ ತಂದೆ ತೀರೋದ ಮೇಲೆ ಇಲ್ಲಿಗೆ ನಿಲ್ಸೋದು ಬೇಡ, ಇನ್ಮೇಲೆ ನಮ್ಮ ಕಲೆನ ಸ್ವಲ್ಪ ಮುಂದುವರ್ಸೋಣ, ನಮ್ಮ ತಂದೆ ಹೆಸರು ಇರಲಿ ಅನ್ನೋ ಲೆಕ್ಕಾಚಾರಕ್ಕೆ ಸರ್ ನಾನೇನು ಮಾಡಿದೆ ಸರ್, ಅಷ್ಟು ಒಳಗಡೆನೇ ಸರ್ ನಾವೇನು ಮಾಡ್ತಿದ್ದೋ ನಾನು ನನ್ನ ಸ್ನೇಹಿತರು ಸೇರ್ಕೊಂಡು ಆಮೇಲೆ ನನ್ನ ಅಣ್ಣ ತಮ್ಮೆಲ್ಲ ಸೇರ್ಕೊಂಡು ಸರ್ ಒಂದು ಹೆಬ್ಬೆಟ್ ನಾಟಕ ಮಾಡಿದ್ದೆವು ಸರ್. ಅದರಲ್ಲಿ ಇಲ್ಲಿ ಕೂತರು ನಮ್ಮ ಬ್ರದರು, ಅವರು ಕರಿಯನ್ ಪಾತ್ರ ಮಾಡಿದರು, ನಾನು ಕೆಂಪೂರನ್ ಪಾತ್ರ ಮಾಡಿದೆ ಸರ್. ತುಂಬ ಚೆನ್ನಾಗಿ ಮಾಡಿದೆ ಸರ್. ಅವತ್ತು ಭಾಳ ಅದ್ಭುತವಾಗಿ ಸಾಮಾಜಿಕ ನಾಟಕ ಸರ್. ಅವತ್ತು ಒಂದು ಪಿಡುಗು ಸಹ ಏನು ಊರಿನಲ್ಲಿ ಇವತ್ತು ಏನು ಸಾಕ್ಷರತೆ ಇಲ್ಲ ಅಂತಂದರೆ ಏನಾಗುತ್ತೆ, ಜನ ಮೋಸ ಹೆಂಗೆ ಮಾಡ್ತಾರೆ ಅನ್ನೋ ಲೆಕ್ಕಾಚಾರಕ್ಕೆ ಸರ್ ಒಂದು ಡ್ರಾ ಮಾಡಿದ್ದು ಸರ್. ಅದು ತುಂಬ ಅದ್ಭುತವಾಗಿ ಬಂತು ಸರ್, ಒಂಥರ ಭಾಳ ಸೂಪರ್ ಡೂಪರ್ ಸರ್ ಆ ವಿಚಾರದಲ್ಲಿ ಅಂತೂ ಮಾತ್ರ. ನೆಕ್ಸ್ಟ್ ಟೈಮೇ ಸರ್ ಹಂಗೇನೆ ನಮ್ಮದು ಬರ್ತಾ ಸರ್ ಆಮೇಲೆ 2012, 13, 14 ಸರ್ ನನ್ನ ಮದುವೆ ಆಯಿತು ಸರ್. ನಂದು 14ರಲ್ಲಿ ನಾನು ಸರ್ 1999ನೇ ಇಸ್ವಿ 2ನೇ ಇಸ್ವಿಲೆ ಸರ್ ನಾನು ಮಂಡ್ಯ ವಿಶ್ವೇಶ್ವರಯ್ಯ ಕಾಲೇಜಿಗೆ ಸರ್ ನಾನು BPEd ಮುಗಿಸ್ಕೊಂಡು ಸರ್ ಹೈಸ್ಕೂಲ್ ಟೀಚರು ಸರ್, PU ಕಾಲೇಜು ಎಲ್ಲ ಸೇರ್ಕೊಂಡಂಗೆ ಸರ್, ಎಲ್ಲ ಒಂದೇ ವಿಂಗು ಸರ್. ಅಲ್ಲಿ ನಾನು ಸರ್ ಅದು ಸ್ಪೋರ್ಟ್ಸ್ ಲೆಕ್ಚರಾಗಿ ಸರ್ ನಾನು ಅಪಾಯಿಂಟ್ ಆದೆ ಸರ್ ಅವಾಗಲ್ಲಿ ನಾನು ಸರ್ ಅಲ್ಲಿ ಮಂಡ್ಯದಲ್ಲಿ ಸರ್. BG ಮರಿಯಪ್ಪನವರು ಪ್ರೊಫೆಸರ್ ಆಗಿದ್ದರು ಸರ್. ಅವರೇ ಸರ್ ನಮ್ಮ ಆತ್ಮಾನಂದವರು ಅಧ್ಯಕ್ಷರು. ಅವ್ರದ್ದೊಂದು ಇನ್ಸ್ಟಿಟ್ಯೂಷನ್ ಇತ್ತು ಸರ್. ಆ ಟೈಮಲ್ಲಿ ನಾನೇನು ಮಾಡಿದೆ ಸರ್, ಅಲ್ಲಿ ಹೋಗಿ ಕೆಲಸ ಕೇಳಿದಾಗ ಅವಾಗ ಇಲ್ಲಿ ಖಾಲಿ ಐತೆ ಬನ್ನಿ ಅಂತಂದ್ರು ಸರ್. ನಾನು 2000 ಇಸ್ವಿಯಿಂದನೇ ಸರ್ ನಾನು ಹೈಸ್ಕೂಲು, PU ಕಾಲೇಜು, ಡಿಗ್ರಿ ಕಾಲೇಜು ಸರ್ ಎಲ್ಲದಕ್ಕೂ ಸರ್ ನಾನು ಸ್ಪೋರ್ಟ್ಸ್ ಲೆಕ್ಚರಾಗಿ ಸರ್ ನಾನು ಅಲ್ಲಿ ಫುಲ್ ಟೈಮು ಸರ್ ಜಾಬ್ ತೊಗೊಂಡೆ ಸರ್ ಅಲ್ಲಿ. ಆವಾಗ ಸರ್ ನಮಗೆ ಒಂದು ಸ್ವಲ್ಪ ಸ್ಪೋರ್ಟ್ಸ್ ಇತ್ತಲ್ಲ ಸರ್. ಆಮೇಲೆ ನಮ್ಮ ಗ್ರೇಡಲ್ಲಿ ಎಷ್ಟು ಬೇಕು ಅಷ್ಟನ್ನು ಸರ್ ಪಳಗಿಸ್ಕೊಂಡು ಸರ್ ಮಕ್ಳುಗಳಿಗೆ ಅಲ್ಲೇ ಕಲ್ಚರಲ್ ಪ್ರೋಗ್ರಾಮ್ ಕೊಟ್ಕೊಂಡು ಸ್ಪೋರ್ಟ್ಸ್ ಮಾಡಿಸ್ಕೊಂಡು ಸರ್ ಹಿಂಗೇ ನಾವು ಬೆಳ್ಕೊಂಡು ಬಂದು ಸರ್ ಮುಂದಕ್ಕೆ ಸರ್. ಹಂಗೇ ಅಲ್ಲೇ ಸರ್ ನಮಗೆ ಒಂದು ಜೀವನ ಸಿಕ್ತು ಸರ್. ನಮಗೆ ಅಲ್ಲೇ ಪರ್ಮನೆಂಟ್ ಹೋಯ್ತು ಸರ್ ನಮ್ಗೆ ಅವಾಗ 2014-15 ಇಸ್ವಿಲಿ ಸರ್ ಅಲ್ಲಿ ನಮಗೆ ಆ ಸ್ಕೂಲು ಕಾಲೇಜು ಗ್ರ್ಯಾಂಟ್ ಆಯಿತು ಸರ್. ಆವಾಗ ನಾನು ಪರ್ಮನೆಂಟ್ ಟೀಚರ್ ಅಲ್ಲಿ ಆಗಿಬಿಟ್ಟೆ ಸರ್ ನಾನು ಅವಾಗಲ್ಲಿ. ಅಲ್ಲಿಂದ ಈಚೆಗೆ ಸರ್ ಸುಮ್ಮನೆ ಇಲ್ಲಿ ನಮ್ಮ ಬ್ರದರ್ ಒಬ್ಬರು ಅವರೇ ಸರ್, ಶ್ರೀರಂಗೆ ಅಂತ ಅಂದ್ಬಿಟ್ಟು ಸರ್ ನಮ್ಮ ಊರಿನಲ್ಲಿ. ಅವ್ರು ಅಂತಂತಂದರು, ರಂಗಸ್ವಾಮಿ ನೀನು ತುಂಬ ಪಾತ್ರ ಚೆನ್ನಾಗಿ ಮಾಡ್ತೀಯ, ನಾನು ದುರ್ಯೋಧನ ಮಾಡ್ತಿದ್ದೆ, ನಾನು ದುರ್ಯೋಧನ ಸರ್ ಮಾಡಲ್ಲ, ನೀನು ದುರ್ಯೋಧನ ಮಾಡು ಅಂತಂದರು ಸರ್. 2014, 15, 16ನೇ ಇಸ್ವಿಲಿ ಅಂತ ಅನ್ಕೊಂಡಿದ್ದೀನಿ ಸರ್. ಇಲ್ಲ ಕಾರಣ ನಾನು ಮಾಡೋದಿಲ್ಲ, ನೀವೇ ಮಾಡ್ತೀರಿ, ನೀವು ಚೆನ್ನಾಗಿ ಮಾಡ್ತೀರಿ, ನೀವು ಮಾಡಿ ಅಂತ. ಇಲ್ಲಪ್ಪ ನೀನು ಮಾಡಿ ಸರ್, ನೀನು ಮಾಡಿ ನಾನು ಬಿಟ್ಕೊಡ್ತೀನಿ ನಿನಗೆ ಅಂತಂದರು. ಆಮೇಲೆ ಸರ್ ನಾನು ಅವತ್ತು ಆಯಿತು ಮಾಡ್ತೀನಿ ಅಂತ ಅಂದ್ಬಿಟ್ಟು ಸರ್ ಅವತ್ತು ಬಣ್ಣ ಹಚ್ಚಿದೆ ಸರ್. ಅವತ್ತು ನಾನು ಮಾಡಲೇಬೇಕು ಅಂತ ಅಂದ್ಬಿಟ್ಟು ಸರ್. ಆಮೇಲೆ ಅವ್ರು ಹೇಳಿದ್ರಲ್ಲ, ಆಮೇಲೆ ಅವ್ರದ್ದು ಆಶೀರ್ವಾದ ಇತ್ತಲ್ಲ ಸರ್. ನಾನೇನು ಮಾಡಿದೆ, ಸ್ಟಾರ್ಟ್ ಮಾಡಿದೆ ಸರ್ ದುರ್ಯೋಧನ ಪಾತ್ರ ಮಾಡೋಕ್ಕೆ ಅಂತ. 2015 ಅಂತ ಅನ್ಕೊಂಡಿದ್ದೆ ಸರ್. 15 ಮಾರ್ಚಲ್ಲಿ ಸರ್ ಫಸ್ಟು ನಾನು ದುರ್ಯೋಧನ ಪಾತ್ರ ಮಾಡಿದೆ ಸರ್. ಫಸ್ಟು ನಾಟಕದ ಮಾಸ್ಟರ್ ದುರ್ಯೋಧನ ಮಾಡಿಸಿದ್ದು ಸರ್ ಒಬ್ಬರು ನಮ್ಮೂರ ಪಕ್ಕ ಶಿವಪುರ ಅಂತ ಐತೆ ಸರ್. ಅವರು ಮರಾಠರು ಸರ್. ಅವರು ಫಸ್ಟು ನನ್ನ ಕೈಲಿ ಮಾಡಿಸಿದ್ರು ಸರ್, ನೀವು ಮಾಡ್ತೀರಾ ಮಾಡಿ ಸರ್ ಅಂತಂದರು. ಅವರಲ್ಲಿ ನನಗೆ ಅಷ್ಟೇನು ಅವ್ರು ನನ್ನನ್ನು ತಿದ್ದಿಲ್ಲ ಸರ್. ಅವರು ಆ ವಿಚಾರಕ್ಕೆ ಬಂದಾಗ ಏನೇ ಇಲ್ಲ ನಾವು ಮಾಡ್ತಿಲ್ಲ ಸೂಪರ್ ಅಂತಂದ್ರು ಸರ್. ನಾವು ಆ ಲೆಕ್ಕಾಚಾರಕ್ಕೆ ಬಂದಾಗ ನಾವು ಸುಮ್ಮನೆ ಆಗ್ಬಿಟ್ಟವು ಇವಾಗ. ಆಮೇಲೆ ಸರ್ 2015, 16, 17ಕ್ಕೆ ಸರ್ ಸೂಲಿಬೆಲೆ ಗಿರೀಶ್ ಅಂತ ಅಂದ್ಬಿಟ್ಟು ಒಬ್ಬರು ಡ್ರಾಮಾ ಮಾಸ್ಟರ್ ಅವರೇ ಸರ್, ಇಲ್ಲೇ ಸೂಲಿಬೆಲೆ ಇರೋ ಸರ್. ಅವರು ಸರ್ ನಮ್ಮೂರು ಕರೆಸ್ತಾ ಸರ್. ನಾವು ಅವಾಗ ಅಲ್ಲಿಂದ ಸರ್ ನಮ್ಮದು ಆ ದುರ್ಯೋಧನ ಅನ್ನೋದು ಸರ್ ಅಲ್ಲಿಂದ ಚೇಂಜ್ ಆಯ್ತು ಸರ್ ನಮ್ಮದು ಅವಾಗ. ಸೂಲಿಬೆಲೆ ಗಿರೀಶ್ ಸರ್ ಇವತ್ತು ಏನಾದರೂ ನಾವು ಇಲ್ಲಿ ಕೂತಿದ್ದೀವಿ ಅಂತಂದರೆ ಸರ್ ಒಂದು ಕ್ರೆಡಿಟ್ ಸರ್ ಅವ್ರಿಗೂ ಹೋಗ್ಬೇಕು ಸರ್. ಅದು ಅವ್ರ ಅಪ್ಪ ಸರ್, ಅವರು ಸಿದ್ದರಾಮಯ್ಯ ಅಂತ ಅಂದ್ಬಿಟ್ಟು ಸರ್, ಅವ್ರು ಡೈರೆಕ್ಟರ್ ಸರ್. ಅವರು ಸೂಲಿಬೆಲೆ ಗಿರೀಶ್ ಸರ್, ಆ ಡ್ರಾಮಾ ಮಾಸ್ಟರ್ ಸರ್, ಇಬ್ಬರೂ ಸರ್ ನನ್ನನ್ನು ತಿದ್ದಿ ಸರ್ ಈ ಥರನೇ ಮಾಡಬೇಕು, ಹಿಂಗೆ ಬರಬೇಕು, ದುರ್ಯೋಧನರು ಹಿಂಗೆ ಕಾಣಬೇಕು, ಹಿಂಗೆ ಗತ್ತಾಗಿ ಹಿಂಗೆ ಇರಬೇಕು, ಹಿಂಗೆ ವ್ಯವಹಾರ ಮಾಡಬೇಕು ಅಂತ ಅಂದ್ಬಿಟ್ಟು ಸರ್ ಅವತ್ತು ನಮಗೆ ಅದನ್ನು ಅವರು ಏನು ನಮ್ಮದು ದುರ್ಯೋಧನ ಪಾತ್ರ ಇತ್ತಲ್ಲ ಸರ್ ಫಸ್ಟು ಸರ್, ಅದೆಲ್ಲ ಬೇರೆ ರೀತಿಯಲ್ಲಿ ನೋಡಿ ಸರ್ ಇದನ್ನು ಬೇರೆ ರೀತಿಲಿ ತಂದು ಸರ್ ನಮ್ಮನ್ನ ಪರಿಪಕ್ವ ದುರ್ಯೋಧನ ಮಾಡಿದ್ರು ಸರ್ ಅವತ್ತು. ಅಲ್ಲಿಂದ ಈಚೆಗೆ ಸರ್ ನಾವು ಭಾಳ ದುರ್ಯೋಧನ ಅಂತಂದರೆ ಸರ್ ಕರಗತ ಸರ್. ಅದು ಇವತ್ತು ನಾನು ರಿಂಗ್ ಟೋನು ಸರ್ ದುರ್ಯೋಧನ ಅಂತ ಇರೋದು ಸರ್ ಅಲ್ಲಿ ದುರ್ಯೋಧನ. ಆಮೇಲೆ ನಾನು ಯಾರಿಗಾರ ಒಂದು ಇದು ಮಾಡಿದ್ರು ಎಲ್ಲರೂ ಒಂದು ನಂಬರ್ ಕೊಟ್ಟರು ದುರ್ಯೋಧನ ಅಂತ ಮೆಸೇಜ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಸರ್, ದುರ್ಯೋಧನ ಅಂತಲೇ ಕೂರಿಸ್ಕೊಳ್ಳಿ ಅಂತ ಹೇಳ್ತೀನಿ ಸರ್. ನಂದು ರಿಂಗ್ ಟೋನು ಸಹ ದುರ್ಯೋಧನ ಇರೋದು ಸರ್ ಅಲ್ಲಿ, ಸ್ವಾಗತ ಕುರುದಂದನ ಅಂತ ಅಂದ್ಬಿಟ್ಟು. ಏನೀ ಭವ್ಯ ಭವನದ ಶೃಂಗಾರ ವೈಭವ, ಏನೀ ಭವನದ ಕಲಾಕೃತಿ, ಎಲ್ಲೆಲ್ಲಿಯೂ ಕಾಣದಂತಹ ಅತ್ಯದ್ಭುತ ಕಲಾವಿನ್ಯಾಸಗಳು, ಮಹೇಂದ್ರನೇ ಕಂಡು ಬೆಚ್ಚಿ ಬೆರಗಾಗುವಂತಹ ಚಂದ್ರಶಿಲಾ ಫಲಕಗಳಿಂದ ಕೂಡಿದ ಚಿತ್ರಪಟಗಳು. ಅಯ್ಯಾರೇ ಭಾವಪರವಶನಾದೆ ಚಚೆ
ಏನಿ ಭವನದ ವೈಭವ, ಏನಿ ಭವನದ ವೈಭವ, ನೋಡಲಾನಂದವಾಗಿದೆ ಏನಿ ಭವನದ ವೈಭವ, ನೋಡಲಾಶ್ಚರ್ಯವಾಗಿದೆ, ನೋಡಲಾನಂದವಾಗಿದೆ ಏನಿ ಭವನದ ವೈಭವ, ನೋಡಲಾಶ್ಚರ್ಯವಾಗಿದೆ ಏನಿ ಭವನದ ವೈಭವ. ನವಿಲು ಸಾರಂಗ ಪಕ್ಷಿಗಳೇಗೆ ಚಿತ್ರದಿ ನಗುತ್ತಿವೆ, ಮುತ್ತು ಮಾಣಿಕ್ಯ ರತ್ನಗಳೇಗೆ ಥಳಥಳಿಸುತ್ತಿವೆ. ನವಿಲು ಸಾರಂಗ ಪಕ್ಷಿಗಳೇಗೆ ಚಿತ್ರದಿ ನಗುತ್ತಿವೆ, ಮುತ್ತು ಮಾಣಿಕ್ಯ ರತ್ನಗಳೇಗೆ ಥಳಥಳಿಸುತ್ತಿವೆ. ದೇವಲೋಕಾದಿಲೋಕವೇ ಮೆರುಗಿದರಗಿಳಿದಂತಿದೆ, ದೇವಲೋಕಾದಿಲೋಕವೇ ಮೆರುಗುದರಗಿಳಿದಂತಿದೆ. ಎನಿತು ಈ ಕೃಷ್ಣನ ದರ್ಪದ ಸಿರಿತನ, ಎನಿತು ಈ ಕೃಷ್ಣನ ದರ್ಪದ ಸಿರಿತನ, ಏನಿ ಭವನದ ವೈಭವ, ನೋಡಲಾಶ್ಚರ್ಯವಾಗಿದೆ ಏನಿ ಭವನದ ವೈಭವ. ವೈಭವ ವೈಭವ ಚಿತ್ರಕಲೆಗಳ ವೈಭವ. ಏಯ್ ಸರ್ ಸೂಪರ್, ಒನ್ಸ್ಮರ್ ಏನು ಸರ್, ಭಾಳ ಒನ್ಸ್ಮರ್ಗಳು, ಭಾಳ ಒನ್ಸ್ಮರ್ ಸರ್. ನಾನು ಯೂಟ್ಯೂಬಲ್ಲಿ ಭಾಳ ಐತೆ ಸರ್, ಅದರಲ್ಲಂತೂ ಒನ್ಸ್ಮೋರ್ ಮೇಲೆ ಭಾಳ ಒನ್ಸ್ಮೋರ್ ಕೊಟ್ಟಾರೆ ಸರ್. ಅಂದರೆ ಏನೋ ಗೊತ್ತಿಲ್ಲ ಸರ್, ನಾವು ಮರ ದೊಡ್ಡದಿರ್ತದೆ ಸರ್, ನನಗೆಲ್ಲ ಏನಾಗುತ್ತೆ ಸರ್ ಅಷ್ಟು ನಾನು ಪ್ರಯತ್ನ ಪಡಿ ಸರ್ ನಾನು ವ್ಯವಹಾರ ಮಾಡ್ತೀನಿ. ದುರ್ಯೋಧನ ಅಂತಂದರೆ ನಾನು ಅಂದ್ಕೊಂಡಿದ್ದೀನಿ ಸರ್, ನಾನು ಎಲ್ಲರಂಗೆ ನಾನು ಮಾಡಬಾರ್ದು, ಯಾವುದೇ ಕಾರಣಕ್ಕೂ ನಂತರ ನಾನೇ ಮಾಡಬೇಕು ಅನ್ನೋ ಲೆಕ್ಕಾಚಾರ ನಂದು. ಈಗ ರಾಜ್ಕುಮಾರ್ ಸ್ಟೈಲ್ ನೋಡೋ, ಇನ್ನೊಂದು ಸ್ಟೈಲ್ ನೋಡೋ, ಇನ್ನೊಬ್ಬರು ಸ್ಟೈಲು ಸರ್ ಅಲ್ಲ ಸರ್. ನಾನು ರಂಗಸ್ವಾಮಿ, ನಾನು ಶಂಕರಪ್ಪನ ಮಗ, ನಾನು ಯಾವ ಥರ ಮಾಡ್ತೀನಿ ದುರ್ಯೋಧನ ಅದು ನಂದು. ಬೇರೆ ಥರ ನಾನು ರಿಮೇಕ್ ಮಾಡೋದು, ಇನ್ನೊಂದು ಇದು ಮಾಡೋದು ಅದು ಇಲ್ಲ ಸರ್. ನನ್ನಲ್ಲೇ ಇದೇನಿದೆ ಸರ್, ನಾನು ತೋರಿಸ್ಬೇಕು ಅಂತ ಅಂದ್ಬಿಟ್ಟು. ಆಮೇಲೆ ಅವರು ನಮ್ಮ ಮಾಸ್ಟರ್ಗಳು ಹೆಂಗೆ ಅಂದರೆ ಸರ್, ನೀನು ಮಾಡ್ತೀರಾ ಮಾಡಿ ಸರ್, ನೀವು ಮಾಡಿ ನೀವು ಅಷ್ಟೇ, ನೀವೇ ನಾನೇನು ಅಂದರೆ ಅವ್ರು ಆ್ಯಕ್ಟಿಂಗ್ ಹೇಳ್ಕೊಡ್ತೀರಿ ಅಷ್ಟೇ ಸರ್. ಅವರು ಒಂದು ಸ್ವಲ್ಪ ಹೇಳಿದ್ರೆ ಸರ್, ನಾವು ಅದನ್ನು ನಾವು ಒಳಗಡೆಗೆ ಇನ್ವಾಲ್ವ್ ಮಾಡ್ಕೊಂಡು ನಮ್ಗೆ ಏನಾಗುತ್ತೆ ಸರ್, ಆ ಥರದಲ್ಲಿ ನಾವು ವೈಭವೀಕರಣವಾಗಿ ನಾವು ತೋರಿಸ್ತಿದ್ದೋ ಆ ವಿಚಾರಕ್ಕೆ ಬಂದಾಗ ಸರ್. ಅದು ಇಂಪಾರ್ಟೆಂಟು ಸರ್. ಈಗ ಅವರು ಹಿಂಗೆ ನಿಂತ್ಕೊಳ್ಳಿ ಅಂತಂದರೆ ಸರ್, ಇನ್ನೂ ನಾವೊಂದು ಸ್ವಲ್ಪ ಈ ಥರದಲ್ಲಿ ಹೆಂಗೆ ಅದನ್ನು ದುರ್ಯೋಧನ ಯಾವ ಥರ ಇರಬೇಕು ಅವನು ಸರ್. ದುರ್ಯೋಧನ ಮಹಾರಾಜ ಅಲ್ಲ, ಅವನು ಯುವರಾಜ. ಯುವರಾಜ ಅಂತಂದಮೇಲೆ ಅವನು ಹಂಗೆ ಕಾಣಬೇಕು, ಅವನು ಒಂಥರ ಮುದುಕ್ರಂಗೋ ಇನ್ನೊಂದೊಂದು ಕಾಣ ಬರ್ತಾವೆ. ಯುವರಾಜ ಅಂತಂದಮೇಲೆ ಆ ಸ್ಟೈಲಿಸು, ಆ ಸ್ಮೈಲಿಸು, ಆ ಮ್ಯಾನೇಜರಿಸಮು, ಅಂದರೆ ಅವನು ಐಟು ಪಿಟ್ಟು ಪರ್ಸ್ನಾಲಿಟಿ ಎಲ್ಲ ಅದೇ ಥರ ಕಾಣಬೇಕು ಅನ್ನೋ ಲೆಕ್ಕಾಚಾರಕ್ಕೆ ಸರ್ ನಾವು ಇನ್ನೂವರೆಗೂ ಸಹ ದುರ್ಯೋಧನ ಮಾಡಲೇಬೇಕು ಅಂದ್ಬಿಟ್ಟು ಸರ್ ಇದು ಬಾಡಿ ಫಿಟ್ಟು ನಾವು ಮೇಂಟೈನ್ ಮಾಡ್ತಿದ್ದೀವಿ ಸರ್. ಇದಕ್ಕೆಲ್ಲ ಕಾರಣ ಸರ್ ನನ್ನ ಮಕ್ಕಳು ಸರ್, ನನ್ನ ಹೆಂಡ್ತಿ ಸರ್. ನಾನು ಅಲ್ಲೇನು ಪ್ರಾಕ್ಟೀಸ್ ಮಾಡ್ತೀನೋ ಸರ್ ಅದನ್ನು ಪ್ರಾಕ್ಟೀಸ್ ತಗೊಬಂದು ಸರ್ ಮನೇಲಿ ಮಾಡ್ತೀನಿ. ನಾನು ಬಂದಾಗ ಮನೆಯಲ್ಲಿ ನನ್ನ ಮಕ್ಳುಗಳು ನೀನು ಹಿಂಗೆ ನಿಂತ್ಕೊಳ್ಳಪ್ಪ, ಹಿಂಗೆ ಬರ್ಬೇಕಣಪ್ಪ, ಹಿಂಗೆ ಮಾಡಪ್ಪ ನೀನು, ನನ್ನ ಹೆಂಡ್ತೀರಿ ಹಿಂಗೆ ನಿಂತ್ಕೊಳ್ರಿ, ಹಿಂಗೆ ಮಾಡಿರಿ ಅವ್ರದ್ದು ಸರ್. ನನ್ನ ಹೆಂಡ್ತಿ ಅವರು ಟೀಚರು ಸರ್, ಅವರು ಪ್ರೈಮರಿ ಸ್ಕೂಲ್ ಟೀಚರು, ಶಿಲ್ಪ ಅಂತ ಅಂದ್ಬಿಟ್ಟು ಸರ್, ಚಿಕ್ಕಬ್ಯಾಡಹಳ್ಳಿ ಸರ್, ಪಾಂಡುಪುರ ತಾಲೂಕು. ನನ್ನ ಮಕ್ಕಳು ಸರ್ ಚಿರಾಗು, ಚಿರಂಜೀವಿ ಅಂತ ಅಂದ್ಬಿಟ್ಟು ಸರ್, ಪವನ್ ಅಂತ ಅಂದ್ಬಿಟ್ಟು ಸರ್ ಇದ್ದಾರೆ ಸರ್. ಆಮೇಲೆ ನನ್ನ ಅಣ್ಣನ ಮಗಳಿಗೆ ಸರ್ ಒಬ್ಬಳು ಹೆಣ್ಮಗಳಿದ್ದಲ್ಲ, ಕೀರ್ತನ ಅಂತ ಅಂದ್ಬಿಟ್ಟು. ಇದು ನಮ್ಮ ಫ್ಯಾಮಿಲಿ ಸರ್.